ಕಾಟೇನಹಳ್ಳಿ ಜಾಗ ಹಂಚಿಕೆ ಸಭೆಯಲ್ಲಿ ದಲಿತರ ಆಕ್ರೋಶ. 16/7/2025 ಕಾಟೇನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಿನಗುಂದಿಗೆ ಬಿದ್ದಿರುವ ಸರ್ಕಾರಿ ಜಾಗವನ್ನು ಹಂಚಿಕೆ ಮಾಡಲು ಗ್ರಾಮ ನ್ಯಾಯಾಲಯದ ಆದೇಶದಂತೆ ಸಭೆ ನಡೆಯಿತು. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ತೇಜವಂದನ ರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಗುಡಿಬಂಡಿ ಪೊಲೀಸ್ ಠಾಣಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಭಾಗವಹಿಸಿದರು. ಸಭೆಯಲ್ಲಿ ನ್ಯಾಯಾಲಯದ ಆದೇಶವನ್ನು ಪಿಡಿಒ ಮಂಡಿಸಿದರು. ಸುಮಾರು 85% ಗ್ರಾಮಸ್ಥರು ಸದರಿ ಜಾಗವನ್ನು ನಿವೇಶನಗಳಾಗಿ ಹಂಚಿ ನಿರ್ದೇಶನರಹಿತ ಕುಟುಂಬಗಳಿಗೆ ನೀಡುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಕೆಲವರು ಅಲ್ಲಿ ಭವಿಷ್ಯದ ಕಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಜಾಗವನ್ನು ಮೀಸಲಿಡಬೇಕೆಂದು ಅಭಿಪ್ರಾಯಪಟ್ಟರು. ಇದಕ್ಕೆ ಸಂಬಂಧಿಸಿದಂತೆ ದಲಿತ ಸಮುದಾಯದವರು ತಮ್ಮ ಬೇಡಿಕೆಗೆ ಸ್ಪಂದನೆ ನೀಡದೆ ನಿಯಮಬದ್ಧವಾಗಿ ಮೀಸಲಾತಿ ಬಿಡದಿರುವುದು ಮೋಸದ ಚಟುವಟಿಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕಾರ್ಯಕ್ರಮದಲ್ಲಿ ನೈಜ ನ್ಯಾಯ ಮತ್ತು ಸಮಾನತೆಯ ನಿರೀಕ್ಷೆ ಹೊಂದಿದ್ದರು. ಆಡಳಿತ ಯಂತ್ರದಿಂದ ನಿರಾಸೆ ಎದುರಾದಂತಾಯಿತು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಗಂಗುಲಪ್ಪ, ಬಾಗೇಪಲ್ಲಿ. ಕೆಇಟಿ ನ್ಯಾಯಾಲಯದ ನಿರ್ದೇಶನ ಮತ್ತು ಆದೇಶದಂತೆ ಈ ದಿನ ಕಾಟೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಹಮ್ಮಿಕೊಂಡಿರ್ತಕ್ಕಂಥ ಗ್ರಾಮ ಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆ 11:30 ಸುದೀರ್ಘವಾಗಿ ಇಂದಿನ ಗ್ರಾಮ ಸಭೆ ಮಂಡನೆ ಮಾಡಿದ್ದಾಯಿತು. ಅದಾದ ನಂತರ ಘನ ಕೆಇಟಿ ನ್ಯಾಯಾಲಯದ ಆದೇಶ ಮಂಡನೆ ಮಾಡಿದ್ದಾಯಿತು. ಅದಾದ ನಂತರ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ವಿ. ಅಭಿಪ್ರಾಯ ಸಂಗ್ರಹಣೆ ಆದ ನಂತರ ಜನಗಳಿಗೆ ಅಂದ್ರೆ ಈ ಒಂದು ಕಾಟೇನಹಳ್ಳಿ ಗ್ರಾಮದ ಮತದಾರರ ಪಟ್ಟಿಯಲ್ಲಿರುವಂತಹ ಸದಸ್ಯರಿಗೆ ಅಂದ್ರೆ ಗ್ರಾಮಸಭಾ ಸದಸ್ಯರಿಗೆ ಕೈ ಎತ್ತುವುದರ ಮುಖಾಂತರ ನಿರ್ಧಾರವನ್ನ ಬಹುಮತವನ್ನ ಸೂಚಿಸೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಅವಕಾಶದಂತೆ ಮಾನ್ಯ ಅಧ್ಯಕ್ಷರು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿರವರ ಪರವಾಗಿ ಅವರ ಆದೇಶದ ಮೇರೆಗೆ ಈ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನವನ್ನ ನಾನಿಲ್ಲಿ ಮಂಡಿಸ್ತಾ ಇದ್ದೇನೆ. ಸರ್, 1 ನಿಮಿಷ ತೀರ್ಮಾನ ಏನು ತಗೋಬೇಡಿ. ನಮ್ಮ ರಿಕ್ವೆಸ್ಟ್ ಒಂದು ತಗೊಳ್ಳಿ. ಇವಾಗೆಲ್ಲ ಚೆಕ್ ಮಾಡಿದ್ರಲ್ಲ, ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ನಮ್ಮ ಜನ ಸೈಡಿ ಒಂದು ನಿಂತ್ಕೊಂಡಿದ್ದಾರೆ. ಅದ್ರ ನಮಗೂ ಕ್ಯಾಲ್ಕುಲೇಷನ್ ಸಿಕ್ಕಿಲ್ಲ. ಒಂದ್ಸರಿ ಇನ್ನೊಂದ್ಸಲ ಇನ್ಕೆ ಮಾಡಿ ಸರ್. ನಮ್ಗೆ ಕ್ಲಾರಿಫೈ ಸಿಕ್ಕಿಲ್ಲ ಸರ್. 3 ಬೇಡ, 4 ಜನ ಬೇಡ. ನಿಮ್ಮ ತೀರ್ಮಾನ ಪಕ್ಕಂತೆ ನೀವು ಲೆಕ್ಕ ಮಾಡಿದ್ದೀರಾ. ನಮ್ಮ ತೀರ್ಮಾನ ರಿಕ್ವೆಸ್ಟ್ ಏನಂತಂದ್ರೆ, ನಮ್ಮ ಜನ ಎಲ್ಲ ಸೈಡಿಗೆ ಹೋಗಿದ್ದಾರೆ. ಸೈಡ್ಗೆ ಹೋಗಿ ಅಂತ ಹೋಗಿದ್ದಾರೆ. ಕ್ಲಾರಿಫೈ ಸಿಕ್ಕಿಲ್ಲ. ಇನ್ನೊಂದ್ಸರಿ ತನಿಖೆ ಮಾಡಿ. ಹ್ಞೂ ಸರ್, ಅದಕ್ಕೆ ಇನ್ನೊಂದ್ಸರಿ ಚೆಕ್ ಮಾಡಿ ಸರ್. ನೀವು ಹೊರಗಡೆ ಹೋಗ್ಬೇಕು ಕೇಳಿದಕ್ಕೆ. ಹಾ ಸರ್, ಅದಕ್ಕೆ ಹೊರಗಡೆ ಹೋಗಿದಾರಲ್ಲ, ಸೈಡಿಗೆ ನಿಂತ್ಕೊಂಡಿದ್ದಾರೆ. ಅವ್ರು ಇನ್ನೊಂದ್ಸರಿ ಕ್ಲಾರಿಫೈ ಚೆಕ್ ಮಾಡಿ ಸರ್. ಅಧ್ಯಕ್ಷರ ಜೊತೆ ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಮನವಿಯನ್ನ ಒಂದು ನಿಮಿಷ ಗ್ರಾಮ ಸಭೆಗೆ ಸಂಬಂಧಪಟ್ಟಂತೆ ತಾಲೂಕು ನೋಡಲ್ ಅಧಿಕಾರಿಗಳಿರ್ಬೋದು, ಮಾನ್ಯ ಯುವ ಮೇಡಮ್ ಅವರಾಗಿರ್ಬೋದು, ಪಿಡಿಒ ಆಗಿರ್ಬೋದು, ವಿ ಆರ್ ದ ಸಜೆಸ್ಟರ್ಸ್. ನಾವು ಸಲಹೆಗಾರರು ಮತ್ತು ಆ ಕಾನೂನು ಚೌಕಟ್ಟಲ್ಲಿ ತಗೊಂಡು ಹೋಗ್ತಕ್ಕಂಥವ್ರಾಗಿರ್ತಾರೆ. ಆದ್ರೆ ಅಂತಿಮವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥ ಅಧಿಕಾರ ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಈ ಗ್ರಾಮ ಸಭೆಯ ಸಭಾಧ್ಯಕ್ಷರಿಗಿರುತ್ತೆ. ಸೊ ತಮ್ಮ ಮನವಿನ ಅಧ್ಯಕ್ಷರಿಗೆ ಇದು ಮಾಡ್ತೀವಿ. ಅಧ್ಯಕ್ಷರು ಏನ್ ತೀರ್ಮಾನ ಮಾಡ್ತಾರೆ? ಸರ್, ರಿಕ್ವೆಸ್ಟ್ ಏನಿಲ್ಲ ಮೇಡಮ್. ಊರಂದ್ರೆ ಕ್ಯಾಸ್ಟ್ ಇನ್ನೊಂದು ಮತ್ತೊಂದು ಇದ್ದೇ ಇರ್ತದೆ. ಕ್ಯಾಸ್ಟ್ ಇಲ್ಲ ಊರು ಇಲ್ಲ. ಅದಕ್ಕೆ ನಾವು ರಿಕ್ವೆಸ್ಟ್ ಏನಂತಂದ್ರೆ, ಅವಾಗೆ ಕನ್ಫ್ಯೂಸ್ ಆಗೈತೆ. ಮುದುಕರು ಇರ್ತಾರೆ, ಗೊತ್ತಿಲ್ದವ್ರು ಇರ್ತಾರೆ. ಅವರು ಸೈಡ್ ಅಂದಿದ ತಕ್ಷಣ ಸೈಡ್ಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ ರಿಕ್ವೆಸ್ಟ್ ಏನಂದ್ರೆ, ಇನ್ನೊಂದ್ಸರಿ ಇನ್ಕೆ ಮಾಡಿ. ನಿಂತ್ಕೊಂಡಿದಾರಲ್ಲ. ಒಂದ್ ಸೆಕೆಂಡ್ ಸರ್, ತಮ್ಮ ಹೆಸರು? ಮುನಿ ವೆಂಕಟರಮಣಪ್ಪ, ಸರಪ್ ಚಿಕ್ಕ ವೆಂಕಟಪ್ಪ. ಅಲ್ಲಿ ನಿವೇಶನಗಳ ಅಂತ ನಿವೇಶನಗಳಿಗೆ ರಿಸರ್ವೇಶನ್ ಆಗ್ಬಿಟ್ಟಿದೆ. ಆಟದ ಮೈದಾನಕ್ಕೆ ಏನು ರಿಕ್ವಿಸೇಷನ್ ಬಂದಿಲ್ಲ. ಶಾಲೆಯಿಂದ ಮೇಸ್ಟ್ರಾಗಲಿ ಹೆಡ್ ಮೇಸ್ಟರ್ ಆಗಲಿ ನಮ್ಮ ನಿವೇಶನ ಆಟದ ಮೈದಾನ ಬಂದಿಲ್ಲ. ಸುಮಾರು ಜನ ಬಡವರಿದ್ದಾರೆ. ಯಾಕಂದ್ರೆ ಮಾತಾಡಕ್ಕೆ ಅವ್ರಿಗೆ ಇಲ್ಲ, 45 ಮನೆ ಇದೆ.
ಬಜಾರ್ಗಳಲ್ಲಿ ಕಟ್ಬಿಟ್ಟಿದ್ದಾರೆ ಮೇಡಮ್, ಅವ್ರಿಗೂ ಗೊತ್ತು. ಅಲ್ಲಿ ನಿವೇಶನಗಳು ಬೇಕು, ನಿವೇಶನಗಳು ಬೇಕು. ನಿವೇಶನ, ಥ್ಯಾಂಕ್ ಯು. ಶಾಲಾ ಆಟದ ಮೈದಾನ ಮತ್ತು ಊರಿನ ಬಹುಮುಖಕ್ಕಾಗಿ ಮೀಸಲಿಡ್ಬೇಕಂತ ಈ ಮೂಲಕ ಈ ಸಭೆಯಲ್ಲಿ ತಮ್ಮನ್ನ ಮನವಿ ಕೊಡ್ತಾ ಇದ್ದೀವಿ. ಅರ್ಥ ಆಗ್ಲಿಲ್ಲ. ಬಹುಮುಖಕ್ಕಾಗಿ ಅಂದ್ರೆ ಧಾರ್ಮಿಕ ಕಾರ್ಯಗಳಿಗಾಗಿ, ಶಾಲಾ ಆಟದ ಮೈದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಶಾಲಾ ಆಟದ ಮೈದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ. ಶಾಲಾ ಆಟದ ಮೈದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ. ನಿಮ್ಮ ಹೆಸರು? ಕೈ ಇಳಿಸಿ ಅಂತ ಹೇಳೋವರೆಗೂ ಕೂಡ ಕೈ ಹಾಗೇ ಇಟ್ಟುಕೊಂಡಿರಿ ದಯವಿಟ್ಟು. ಈಗಿನ ಉದ್ದೇಶ ಬಂದ್ಬಿಟ್ಟು ನಿವೇಶನ ರಹಿತರಿಗೆ ನಿವೇಶನ ಹಂಚೇದೆ. ಸೈಟ್ಲಿ ಪಂಚದನಕಪ್ಪು ಸೈಟ್ಲಿ ಏನು ಸೈಟ್ಲಿ ಚೆಕ್ಕೆ ನಿವೇಶನ ರಹಿತರಿಗೆ ನಿವೇಶನ ಕೊಡ್ಲಿಕ್ಕೆ. ఎవరెవరికి సైట్లు లేదో వాళ్ళకి సైట్లు ఇచ్చేకే. ಈಗ ನಮ್ ಸ್ಟಾಫ್ ಕೌಂಟ್ ಮಾಡ್ತಾ ಇದಾರೆ. ಮರದ ಕೆಳಗಡೆ ಲೆಕ್ಕ ಮಾಡ್ಕೊಂಡ್ ಮಾರ್ಬಿಡಿ. ಲಾಸ್ಟ್ ಅಲ್ಲಿ ಗಸಗಸ ಇಟ್ಟಕ್ಕಿಂತ ಸುಡಪ್ಪ. ಯಾರೋ 2 ಕೈ ಇಟ್ಟಿದ್ದಾರೆ, ದಯವಿಟ್ಟು ಡೋಂಟ್ ಚೀಟ್. ಹುಡುಗಾಟ ಬೇಡ ದಯವಿಟ್ಟು, ರಿಕ್ವೆಸ್ಟ್. ಈಗ ಕೌಂಟಿಂಗ್ ಮುಗೀತು. ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆಗಳು ಮಾಡೋ ಬಗ್ಗೆ 76 ಸರ್. 76 76. ಅಮ್ಮ చేతులు దించొచ్చు, ಕೈ ಇಳಿಸಬಹುದು. 76 ಜನ. ದಯವಿಟ್ಟು ವಿಡಿಯೋಗ್ರಾಫರ್ಸ್ ಕವರ್ ಮಾಡಿ. ನನಗೆ 2 ವಿಡಿಯೋ ಕವರ್ ಮಾಡಿ. ವಿಡಿಯೋಗ್ರಾಫರ್ಸ್ 2 ವಿಡಿಯೋ ನನ್ನ ಕವರ್ ಮಾಡಿ. ಈಗ ನಿವೇಶನ ರಹಿತರಿಗೆ ಸಂಬಂಧಪಟ್ಟಂತೆ ನಿವೇಶನ ಹಂಚಿಕೆ ಮಾಡಲಿಕ್ಕೆ ಮಾನ್ಯ ಅಧ್ಯಕ್ಷರ ಅನುಮತಿ ಮತ್ತು ಆದೇಶದ ಮೇರೆಗೆ ಕೈ ಎತ್ತುವುದರ ಮುಖಾಂತರ ಬಹುಮತವನ್ನ ಕಾಟೇನಹಳ್ಳಿ ಗ್ರಾಮದ ಸಾರ್ವಜನಿಕರ ಮತ್ತು ಮತದಾರರ ಪಟ್ಟಿಯಲ್ಲಿ ಹೆಸರಿರತಕ್ಕಂತಹ ವ್ಯಕ್ತಿಗಳನ್ನ ಖಚಿತಪಡಿಸಿಕೊಂಡಿದ್ದೀವಿ. ಆ ಸಂಖ್ಯೆ 76 ಇರುತ್ತದೆ. 76 ನಂಬರ್ ಆಗಿರುತ್ತೆ. ಎಲ್ಲಿಗೂ ಧನ್ಯವಾದಗಳು ಕೈ ಎತ್ತಿದಂತವ್ರಿಗೆ. ನೆಕ್ಸ್ಟ್ ಉದ್ದೇಶ 2, ಶಾಲಾ ಆಟದ ಮೈದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಮೀಸಲು. ಇದು ಉದ್ದೇಶ 2, ಶಾಲಾ ಆಟದ ಮೈದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಮೀಸಲು. స్కూల్ ఆట ఆడేదానికి మళ్ళా ಧಾರ್ಮಿಕ ಕಾರ್ಯಕ್ರಮಾలు చేసేదానికి. ಈಗ ಇದಕ್ಕೆ ಕೈ ಎತ್ತೋದಕ್ಕೆ ಬಹುಮತ ತಗೊಳ್ಳೋದು ಕೈ ಎತ್ತೋದ್ರ ಮುಖಾಂತರ. అమ్మ ఆల్రెడీ ఆవాగ్లే ఎత్తిరోడు ఎత్తులికి ಹೋಗ್ಬೇಡಿ. అమ్మ తల్లి నేను చెప్పింది అర్థమైనా? అప్పుడే చేతులు ఎత్తిండేవాళ్ళు ఇప్పుడు ఎత్తేట్లా అవసరం లేదు, ఒక్కసారి మాత్రమే. అప్పుడే ఎత్తిండేవాళ్ళు ఇప్పుడేం ఎత్తే అవసరం లేదు. ದಯವಿಟ್ಟು ಸ್ವಲ್ಪ ಕೈ ಇಳಿಸಿ, 1 2 ನಿಮಿಷ ಕೈ ಇಳಿಸಿ.